ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ತಪ್ಪಾಗಿರುತ್ತೆ. ಧನ್ಯವಾದ. ಕಲ್ಲು ಬಂಡೆಯ ಮೇಲೆ ಮಲಗಿದ್ದ ಅಪರಿಚಿತ ವ್ಯಕ್ತಿ ಬಂಡೆಯ ಮೇಲಿಂದ ಕೆಳಕ್ಕೆ ಬಿದ್ದು ಸಾವು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಮುರುಗಮಲ್ಲ ಗ್ರಾಮದ ಕಲ್ಲು ಬಂಡೆಯ ಮೇಲೆ ಮಲಗಿದ್ದ ಸುಮಾರು 40ರಿಂದ 45 ವರ್ಷದ ಅಪರಿಚಿತ ವ್ಯಕ್ತಿಯೋರ್ವ ಸದರಿ ಬಂಡೆಯ ಮೇಲಿಂದ ಕೆಳಕ್ಕೆ ಬಿದ್ದು ಅಲ್ಲಿಯೇ ಮೃತಪಟ್ಟಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಮುರುಗಮಲ್ಲ ಗ್ರಾಮದ 50 ವರ್ಷದ ಮಹಿಳೆ ಮೌಲಿನಾ ತಾಜ್ ಬಿನ್ ಸುಹೇಲ್ ಬಾಷಾರವರು ಘಟನೆಯ ಬಗ್ಗೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ಬೆಳಗ್ಗೆ ದೂರು ನೀಡಿ, ಗ್ರಾಮದ ನಮ್ಮ ತರಕಾರಿ ಅಂಗಡಿಯ ಮುಂಭಾಗದ ಕಲ್ಲು ಬಂಡೆಯ ಮೇಲೆ ಸುಮಾರು 40ರಿಂದ 45 ವರ್ಷದ ವಯಸ್ಸಿನ ವ್ಯಕ್ತಿ ಮಲಗಿದ್ದ. ಸಂಜೆ ನಾವು ಮಲಗಿದಾತನನ್ನು ಕಂಡು ಮಲಗಿದಾತನನ್ನು ಎಬ್ಬಿಸಿದರೂ ಎದ್ದೇಳದೇ ಇದ್ದು, ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಾನು ಹೊರಗೆ ಬಂದು ನೋಡಿದಾಗ ಕಲ್ಲು ಬಂಡೆಯ ಮೇಲೆ ಮಲಗಿದ್ದವನು ಕೆಳಕ್ಕೆ ಬಿದ್ದು ಹೋಗಿದ್ದ. ಮುಖಕ್ಕೆ ಗಾಯವಾಗಿದ್ದನ್ನು ಕಂಡು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ನೋಡಿ ಮೃತಪಟ್ಟಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಶವವನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದರು ಎಂದು ಬಂಡೆಯ ಮೇಲಿಂದ ಕೆಳಕ್ಕೆ ಬಿದ್ದ ಮೃತಪಟ್ಟಿರುತ್ತಾನೆ ಹೊರತು ಆತನ ಸಾವಿನ ಬಗ್ಗೆ ಯಾವುದೇ ಅನುಮಾನಗಳು ಇರುವುದಿಲ್ಲ ಎಂದು ಆಕೆ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ.